ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ದಿಲೀಪ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ದಿಲೀಪ್ ಎಸ್ ಅವರು. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪ್ರಥಮ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿ 3 ಪ್ರಧಾನ ಪತ್ರಿಕೆ ಹಾರ್ಡ್ ಕೋರ್ ಅಂತ ನಾವು ಕರಿತೀವಿ, ಅವನು ಅಧ್ಯಯನ ಮಾಡ್ತಾನೆ. ಅನಂತರ 2 ಉಪ ಪ್ರಧಾನ ಪತ್ರಿಕೆಗಳನ್ನ ಅವರು ಅಧ್ಯಯನ ಮಾಡ್ತಾರೆ. ಇದರಲ್ಲಿ ಅವ್ರಿಗೆ ಚಾಯ್ಸ್ ಇದೆ. ಉದಾಹರಣೆಗೆ ಉಪಪ್ರಧಾನ ಪತ್ರಿಕೆ ಹಿಸ್ಟರಿ ಆಫ್ ಅಮೇರಿಕಾ ಅನ್ನೋ ಪತ್ರಿಕೆ ಇದೆ. ಹಾಗೇನೆ ಪುರಾತತ್ವಶಾಸ್ತ್ರ, ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರದ ಪರಿಚಯ ಅನ್ನುವಂತಹ 2 ಪತ್ರಿಕೆ ಇದೆ ಫಸ್ಟ್ ಸೆಮಿಸ್ಟರ್ಗೆ. ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ವಿದ್ಯಾರ್ಥಿನೇ ಆಯ್ಕೆ ಮಾಡ್ಕೋಬಹುದು. ಅದೇ ರೀತಿ 2 ಉಪಪ್ರಧಾನ ಪತ್ರಿಕೆಗಳಲ್ಲಿ ಮತ್ತೊಂದು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇತಿಹಾಸ ಅನ್ನುವಂಥ ಪತ್ರಿಕೆ ಇದೆ. ಇಲ್ಲ ಅಂತಂದ್ರೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಕ್ರಿಸ್ತಶಕ 14ನೇ ಶತಮಾನದವರೆಗೆ ಎಂಬಂತಹ ವಿಷಯ ಇದೆ. ಈ 2ರಲ್ಲಿ ವಿದ್ಯಾರ್ಥಿಗೆ ಯಾವ ಒಂದು ವಿಷಯದ ಮೇಲೆ ಒಲವಿದೆಯೋ ಆ ವಿಷಯವನ್ನ ಆತ ಆಯ್ಕೆ ಮಾಡ್ಕೋಬಹುದು. ಹಾಗೇನೆ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಅವನು MA ಇತಿಹಾಸವನ್ನೇ ಆತ ತಗೊಂಡಿರೋದಿಲ್ಲ, ಅವನು MScನೋ MComೋ MBAನೋ ಯಾವುದೋ ಒಂದು ವಿಚಾರವನ್ನ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಅವರು ಓದ್ತಾ ಇರ್ತಾರೆ. ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ದ ಪಕ್ಷದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅನ್ನುವಂತಹ ಒಂದು ವಿಚಾರ ಇದೆ. ಉದಾಹರಣೆಗೆ ಪ್ರಥಮ ಸೆಮಿಸ್ಟರ್ ಅವನು ಯಾವುದೇ, ನಾನು ಈಗಾಗಲೇ ಹೇಳಿದಂತೆ MSc ತಗೊಂಡಿರ್ಬೋದು, MCom ತಗೊಂಡಿರ್ಬೋದು, MBA ತಗೊಂಡಿರ್ಬೋದು, ಯಾವುದೇ ವಿಚಾರದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಿರೋಂಥ ವಿದ್ಯಾರ್ಥಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಓಪನ್ ಎಲೆಕ್ಟಿವ್ ಪೇಪರ್ ಅಂತಂದ್ರೆ ಅದಕ್ಕೂ ಸಹ ನಮ್ಮಲ್ಲಿ ಅವಕಾಶ ಇದೆ. ಆ ವಿದ್ಯಾರ್ಥಿಗೆ ಫಸ್ಟ್ ಸೆಮಿಸ್ಟರ್ನಲ್ಲಿ ಪ್ರಾಚೀನ ಜಗತ್ತಿನ ನಾಗರಿಕತೆಗಳು ಎಂಬಂಥ ಪತ್ರಿಕೆಯನ್ನ ಆ ವಿದ್ಯಾರ್ಥಿ ಓದಬೇಕಾಗುತ್ತೆ. ಇದರಲ್ಲಿ ಅವನಿಗೆ ಒಟ್ಟು 50 ಅಂಕದ ಒಂದು ಅವಕಾಶ ಇರ್ತದೆ. ಇದರಲ್ಲಿ 40 ಮಾರ್ಕ್ಸ್ಗೆ ಅವನು ಪರೀಕ್ಷೆಯನ್ನ ಬರೆದ್ರೆ ಇನ್ನು 10 ಮಾರ್ಕ್ಸು ಅವನ ಇಂಟರ್ನಲ್ ಇರ್ತದೆ. ಆ ನಿಬಂಧನೆಯನ್ನ ಅವನು ಯೂನಿವರ್ಸಿಟಿಗೆ ಸ್ಕ್ಯಾನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಹಾಗೆ ಇದೇ ರೀತಿ ದ್ವಿತೀಯ ಸೆಮಿಸ್ಟರ್ನಲ್ಲಿ ಓಪನ್ ಎಲೆಕ್ಟಿವ್ ವಿಚಾರವಾಗಿ ಭಾರತದ ಸಾಮಾಜಿಕ ಸುಧಾರಣಾ ಚಳುವಳಿ ಎಂಬಂತ ಪತ್ರಿಕೆ ಇದೆ. ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಇದು ಸಹ 50 ಅಂಕಗಳಿಗೆ ಇರುವಂತಹ ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರುತ್ತೆ. ಸರ್, ಈಗ ವಿಜ್ಞಾನ ವಿಭಾಗವೋ ಇನ್ಯಾವುದೋ ವಿಭಾಗದವರು ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಳುವಂಥದ್ದು ಒಂದು ಪೇಪರ್ ಯಾವುದಾದ್ರೂ ಕಡ್ಡಾಯವಾಗಿ ತಗೊಳ್ಳೇಬೇಕು. ಹೌದು, ಆಯ್ಕೆ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು. ಅವರು ಇತಿಹಾಸ ವಿಷಯವನ್ನಾಗ್ಲಿ, ಅರ್ಥಶಾಸ್ತ್ರ ವಿಷಯವನ್ನಾಗ್ಲಿ ಅಥವಾ ತತ್ವಶಾಸ್ತ್ರ, ಈ ರೀತಿ ವಿದ್ಯಾರ್ಥಿಗಳ ಆಯ್ಕೆಗೆ ಬಿಟ್ಟಂತಹ ವಿಚಾರ ಆಗಿರ್ತದೆ. ಸರ್, ಈಗ MA ದ್ವಿತೀಯ ಸೆಮಿಸ್ಟರ್ಗೆ ಬಂದರೆ ವಿಷಯಗಳ ವರ್ಗೀಕರಣ ಹೇಗಿರುತ್ತೆ ಸರ್? MA ದ್ವಿತೀಯ ಸೆಮಿಸ್ಟರ್ಗೆ ಬಂದರೆ ಮತ್ತೆ ಆ ವಿದ್ಯಾರ್ಥಿ 3 ಪ್ರಧಾನ ಪತ್ರಿಕೆಗಳನ್ನು 2 ಉಪಪ್ರಧಾನ ಪತ್ರಿಕೆಗಳನ್ನು
ಓದಬೇಕಾಗತ್ತೆ. ಅಂದರೆ ಹಾರ್ಡ್ ಕೋರ್ ಪೇಪರ್ ಅಂತೀವಿ ಪ್ರಧಾನ ಪತ್ರಿಕೆಗಳಿಗೆ, ಉಪಪ್ರಧಾನ ಪತ್ರಿಕೆಗೆ ಸಾಫ್ಟ್ ಕೋರ್ ಪೇಪರ್ ಅಂತ ಕರಿತೀವಿ. ಈ ದ್ವಿತೀಯ ಸೆಮಿಸ್ಟರ್ನಲ್ಲಿ ಪ್ರಧಾನ ಪತ್ರಿಕೆಗಳಾಗಿ ವಿದ್ಯಾರ್ಥಿ ಇತಿಹಾಸ ರಚನಾಶಾಸ್ತ್ರ, ಆಧುನಿಕ ಭಾರತದ ಇತಿಹಾಸ ಕ್ರಿಸ್ತಶಕ 1600ರಿಂದ 1857 ಹಾಗೂ ಆಧುನಿಕ ಪೂರ್ವ ಕರ್ನಾಟಕ ಇತಿಹಾಸ ಎಂಬ ವಿಷಯವನ್ನು ಅವರು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಸಾಫ್ಟ್ ಕೋರ್ ಅಂದರೆ ಉಪಪ್ರಧಾನ ಪತ್ರಿಕೆಯಾಗಿ ಮಧ್ಯಕಾಲೀನ ಭಾರತ, ರಾಜ್ಯ, ಸಮಾಜ ಮತ್ತು ಆರ್ಥಿಕತೆ ಎಂಬ ವಿಷಯ ಇದೆ. ಹಾಗೇನೆ ಇದನ್ನ ಬಿಟ್ರೆ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಎಂಬಂತ ವಿಷಯ ಇದೆ. ಈ ಎರಡರಲ್ಲಿ ಆ ವಿದ್ಯಾರ್ಥಿ ಕಲಿಕಾರ್ಥಿ ಯಾವ ವಿಷಯವನ್ನ ಅವನು ಆಯ್ಕೆ ಮಾಡ್ಕೊಳ್ತಾನೋ ಆ ವಿಷಯದಲ್ಲಿ ಅವನು ಅಧ್ಯಯನವನ್ನ ಮಾಡಬಹುದು. ಹಾಗೆ ಮತ್ತೊಂದು ಉಪಪ್ರಧಾನ ಪತ್ರಿಕೆಗಳಲ್ಲಿ ಆಧುನಿಕ ಏಷ್ಯಾ ಇತಿಹಾಸ ಮತ್ತು ಭಾರತದ ಧರ್ಮಗಳು ಎಂಬಂಥ ವಿಷಯ ಇದೆ. ಈ ಎರಡು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಅವನು ಆಯ್ಕೆ ಮಾಡಿಕೊಂಡು ಓದಬೇಕು. ಹಾಗೆ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನಮ್ಮಲ್ಲಿ MA ಇತಿಹಾಸ ವಿಷಯವನ್ನ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಓಪನ್ ಎಲೆಕ್ಟಿವ್ ಆಗಿ ಬೇರೆ ವಿಷಯವನ್ನ ಅವರು ತಗೊಳ್ಬೇಕಾಗತ್ತೆ. ಹೇಗೆ ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅನ್ನ ತಗೋತಾರೋ ಅದೇ ರೀತಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಇತಿಹಾಸ ವಿಷಯವನ್ನ ಬಿಟ್ಟು ಅರ್ಥಶಾಸ್ತ್ರನೋ, ರಾಜ್ಯಶಾಸ್ತ್ರನೋ, ಗಣಿತಶಾಸ್ತ್ರನೋ ಬೇರೆ ವಿಚಾರದಲ್ಲಿ ಅವರು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅನ್ನ ಅವರು ಬರೀಲೇಬೇಕು. ಅಂದ್ರೆ ಆಯಾ ಸಬ್ಜೆಕ್ಟ್ ನಲ್ಲಿ ಅವರಿಗೆ ಅವಕಾಶಗಳಿರುತ್ತೆ, ಅವ್ರಿಗೆ ಮುಕ್ತವಾದಂತ ಅವಕಾಶ, ಅವ್ರ ಇಷ್ಟ, ಅವ್ರಿಗೆ ಯಾವ ವಿಷಯ ಇಷ್ಟನೋ ಪತ್ರಿಕೆಗಳನ್ನ ರೂಪಿಸಿ. ಹೌದು, ಅದಕ್ಕೆ ವಿಶ್ವವಿದ್ಯಾನಿಲಯ ಈಗಾಗಲೇ ಆಯಾ ಒಂದು ವಿಷಯದ ವಿಭಾಗಗಳಲ್ಲಿ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಯ್ಕೆ ಮಾಡಿ ಇಟ್ಟಿದೆ. ಒಂದು ಸೆಲೆಕ್ಷನ್ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು. ಈಗ MA ಇತಿಹಾಸ ವಿದ್ಯಾರ್ಥಿ ಅವನು ಪೊಲಿಟಿಕಲ್ ಸೈನ್ಸ್ ಇಷ್ಟ ಅಂತಂದ್ರೆ ಓಪನ್ ಎಲೆಕ್ಟಿವ್ ಆಗಿ ಅವನು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ವಿಷಯವನ್ನ ಅವನು ಓದ್ಬಹುದು ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನಲ್ಲಿ. ಸರಿ, ಇನ್ನು ಮೂರನೇ ಸೆಮಿಸ್ಟರ್ಗೆ ಬಂದ್ರೆ ಮತ್ತೆ ಆತ 3 ಪ್ರಧಾನ ಪತ್ರಿಕೆಗಳನ್ನ ಮತ್ತು 2 ಉಪಪ್ರಧಾನ ಪತ್ರಿಕೆಗಳನ್ನ ಓದ್ಬೇಕಾಗತ್ತೆ. ಅದರಲ್ಲಿ ಆಧುನಿಕ ಭಾರತದ ಇತಿಹಾಸ ಕ್ರಿಸ್ತಶಕ 1857ರಿಂದ 1947 ಎಂಬ ವಿಷಯವನ್ನ ಪ್ರಧಾನ ಪತ್ರಿಕೆಯಾಗಿ ಓದ್ತಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನಾತ್ಮಕ ಇತಿಹಾಸ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಎಂಬ ವಿಷಯವನ್ನ ಓದ್ತಾರೆ. ಅನಂತರ ಭಾರತದ ಬೌದ್ಧಿಕ ಇತಿಹಾಸ ಎಂಬ ವಿಷಯವನ್ನ ಅವರು ಪ್ರಧಾನ ಪತ್ರಿಕೆಗಳಾಗಿ ಓದ್ತಾರೆ. ಇನ್ನು ಉಪಪ್ರಧಾನ ಪತ್ರಿಕೆಗಳಾಗಿ ಆಧುನಿಕ ಕರ್ನಾಟಕದಲ್ಲಿ ಸಾಹಿತ್ಯ ಚಳುವಳಿ ಅಥವಾ ಆಧುನಿಕ ಪೂರ್ವ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಇತಿಹಾಸ ಎಂಬ 2 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಆ ವಿದ್ಯಾರ್ಥಿ ಆಯ್ಕೆ ಮಾಡಿಕೊಳ್ಬಹುದು. ಹಾಗೆ 2ನೇ ಉಪಪ್ರಧಾನ ಪತ್ರಿಕೆಗೆ ಭಾರತದಲ್ಲಿ ಹೊಸ ಸಾಮಾಜಿಕ ಚಳುವಳಿಗಳು ಮತ್ತು ಯುರೋಪಿನ ಇತಿಹಾಸ, ಈ 2 ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಅವರು ತಗೊಳ್ಬಹುದು. ಹಾಗೆ ಇಲ್ಲಿ ಈ ಒಂದು 3ನೇ ಸೆಮಿಸ್ಟರ್ನಲ್ಲಿ ಅವರು 50 ಅಂಕಗಳಿಗೆ SECT ಅನ್ನುವಂತಹ ಒಂದು ವಿಷಯವನ್ನ, ಅಂದ್ರೆ ಅದಕ್ಕೆ ಅಂತ ಹೇಳಿ ಸಿಲೆಬಸ್ ಫ್ರೇಮ್ ಆಗಿದೆ. ಇಂಟ್ರೊಡಕ್ಷನ್ ಟು ಮ್ಯೂಸಿಯಾಲಜಿ, ವಸ್ತು ಸಂಗ್ರಹಾಲಯ ಶಾಸ್ತ್ರ ಪರಿಚಯ ಎಂಬ ವಿಷಯವನ್ನ ಆ ವಿದ್ಯಾರ್ಥಿಗಳು ತಗೊಳ್ಬೇಕು. ಅದರಲ್ಲಿ ಆಯ್ಕೆಗಳಿಲ್ಲ. ಅವರು 3ನೇ ಸೆಮಿಸ್ಟರ್ಗೆ ಬಂದ್ರೆ 50 ಅಂಕಗಳಿಗೆ ಅಗೈನ್ 40+10 ಅಂದ್ರೆ 40 ಮಾರ್ಕ್ಸ್ಗೆ ಅವರು ಎಕ್ಸಾಮ್ ಅನ್ನ, ಪರೀಕ್ಷೆಯನ್ನ ಬರೀಬೇಕಾಗುತ್ತೆ. ಇನ್ನು 10 ಮಾರ್ಕ್ಸ್ಗೆ ಆಂತರಿಕ ನಿಬಂಧನೆಯನ್ನ ಅವರು ಸಲ್ಲಿಸಬೇಕಾಗುತ್ತೆ. ಇದೇ ರೀತಿ ಕೊನೆಯ ಒಂದು ಸೆಮಿಸ್ಟರ್ಗೆ ಬಂದಾಗ ಆ ವಿದ್ಯಾರ್ಥಿ ಮತ್ತೆ 3 ಪ್ರಧಾನ ಪತ್ರಿಕೆಗಳಾದಂತಹ ಆಧುನಿಕ ಪ್ರಪಂಚ ಇತಿಹಾಸವನ್ನ ಓದಬೇಕಾಗುತ್ತೆ, ಸಮಕಾಲೀನ ಭಾರತದ ಇತಿಹಾಸ, ಹಾಗೆ ಆಧುನಿಕ ಕರ್ನಾಟಕ ಇತಿಹಾಸ ಕ್ರಿಸ್ತಶಕ 1799ರಿಂದ 1990 ಎಂಬ ಪ್ರಧಾನ ಪತ್ರಿಕೆಗಳನ್ನ ಅವರು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿಯೂ ಸಹ ಸಾಫ್ಟ್ ಕೋರ್ ಪೇಪರ್ ಇದೆ. ಅದರಲ್ಲಿ
ಪ್ರವಾಸೋದ್ಯಮ ಇತಿಹಾಸ ಅಥವಾ ಭಾರತದ ಪರಂಪರೆ ಎಂಬಂತಹ ವಿಷಯ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೋಬಹುದು. ಹಾಗೆ ಎರಡನೇ ಉಪಪ್ರಧಾನ ಪತ್ರಿಕೆ ಮೈಸೂರು ಒಡೆಯರ ಇತಿಹಾಸ ಅಥವಾ ಭಾರತದ ಆರ್ಥಿಕ ಇತಿಹಾಸ ಎಂಬಂತ ಎರಡು ವಿಷಯ ಇದೆ. ಈ ಎರಡರಲ್ಲಿ ಅವರು ಯಾವುದಾದ್ರೂ ಒಂದು ವಿಚಾರವನ್ನ ತಗೊಳ್ಬಹುದು. ಹಾಗೆ 3ನೇ ಸೆಮಿಸ್ಟರ್ನಂತೆ 4ನೇ ಸೆಮಿಸ್ಟರ್ನಲ್ಲಿ ಕೂಡ 50 ಅಂಕಗಳ ಒಂದು ಪತ್ರಿಕೆ ಇದೆ. ಅದಕ್ಕೆ SECP ಅಂತ ಹೇಳಿ ಕರೀತಾರೆ. ಇಂಟ್ರೊಡಕ್ಷನ್ ಟು ಆರ್ಕಿವಲ್ ಸ್ಟಡೀಸ್, ಪತ್ರಾಗಾರಗಳ ಅಧ್ಯಯನ ಪರಿಚಯ ಎಂಬ ಒಂದು ವಿಷಯವನ್ನ ಅವರು ಅಧ್ಯಯನ ಮಾಡಬೇಕಾಗತ್ತೆ. ಸರ್, ಇಷ್ಟೆಲ್ಲ ಅವಕಾಶಗಳು ಇವೆ. ವಿದ್ಯಾರ್ಥಿಗಳು MA ಪ್ರವೇಶ ಪಡ್ಕೊಂಡು ಅವರು ಅಧ್ಯಯನ ಮಾಡಿಕೊಂಡು ಹೊರಗೆ ಬರ್ತಾರೆ. ನಂತರ ಅವ್ರಿಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಕೈಗೊಳ್ಳಬೇಕು ಅಂತ ಆಸೆ ಉಂಟಾದಲ್ಲಿ ಖಂಡಿತ ಅವಕಾಶ ಇದೆ. ಸಂಶೋಧನೆಗೆ ಎಷ್ಟು ಅವಕಾಶಗಳಿದೆ, ಏನ್ ಮಾಡ್ಬೇಕಾಗತ್ತೆ ಅವರು PhDಗೆ ಸೇರ್ಬೇಕಾದ್ರೆ? ನೋಡಿ, ನಮ್ಮ ಒಂದು ವಿಶ್ವವಿದ್ಯಾನಿಲಯದಲ್ಲಿ MA ಇತಿಹಾಸ ವಿಷಯವನ್ನ ಯಶಸ್ವಿಯಾಗಿ ಅಧ್ಯಯನ ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳು ನಮ್ಮ ಯೂನಿವರ್ಸಿಟಿ ಮಾತ್ರ ಅಲ್ಲ, ಭಾರತದ ಯಾವುದೇ ವಿಶ್ವವಿದ್ಯಾನಿಲಯ ಸಂಶೋಧನೆಗೆ ಅಂದರೆ PhDಗೆ ಅವರು ಅವಕಾಶವನ್ನು ಕಲ್ಪಿಸಿದ್ರೆ ಅಲ್ಲಿ PhDಗೆ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಅವರು ಮುಕ್ತವಾದ ನ್ಯಾಯಯುತವಾದಂತಹ ಅವಕಾಶವನ್ನು ಅವರು ಹೊಂದಿರ್ತಾರೆ. ಉದಾಹರಣೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ಒಂದು ವಿಷಯದ ಸಂಶೋಧನೆಗೋಸ್ಕರ PhDಗೆ ಅಪ್ಲಿಕೇಶನ್ ಕಾಲ್ಫರ್ ಆದರೆ ಅಲ್ಲಿಯೂ ಸಹ ನಮ್ಮ KSOU ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವರು ಎಲಿಜಿಬಲ್ ಇದೆ, ಅವಕಾಶ ಇದೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಗುಲ್ಬರ್ಗಾ, ಬೀದರ್ ಸೇರಿದಂತೆ ಎಲ್ಲ ನಾನಾ ವಿಶ್ವವಿದ್ಯಾನಿಲಯಗಳಿಗೆ ಅವರು ಸಂಶೋಧನೆಗೋಸ್ಕರ ಒಂದು ಅಪ್ಲಿಕೇಶನ್ ಅನ್ನ ಇಲ್ಲಿ ಅವರು ಹೊರಗಡೆನೂ ಮಾಡ್ಬೋದು, ಹೊರಗಡೆ ಅವರು ಇಲ್ಲೂ ಬಂದು. ಹೌದು. ನಮ್ಮಲ್ಲಿ ಇತಿಹಾಸ ವಿಭಾಗದಲ್ಲಿ PhDಗೂ ಸಹ ಅವಕಾಶ ಇದೆ. ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೂ ಸಹ PhDಯನ್ನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ರಾಜ್ಯದ ವಿವಿಧ ಕಾಲೇಜುಗಳಲ್ಲಿ, ಸರ್ಕಾರಿ ಒಂದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಅನೇಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಪರ್ಕ ತರಗತಿಗಳು ಇದು ಯಾವ ರೀತಿ ಇರುತ್ತೆ ಸರ್ ಇತಿಹಾಸ ವಿಭಾಗದಲ್ಲಿ? ಇತಿಹಾಸ ವಿಭಾಗದ ವತಿಯಿಂದ ಪ್ರತಿ ಸೈಕಲ್ ವಿದ್ಯಾರ್ಥಿಗಳಿಗೆ ಅಂದರೆ ಮಾಸ್ಟರ್ ಡಿಗ್ರಿ ಓದ್ತಾ ಇರುವಂತಹ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರತಿ ಸೈಕಲ್ ಅಲ್ಲಿ ಆನ್ಲೈನ್ ತರಗತಿಗಳು ನಡೀತದೆ. ಹಾಗೆ ಆಫ್ಲೈನ್ ತರಗತಿಗಳು ಸಹ ನಡೀತದೆ. ಅವ್ರಿಗೆ ಯಾವುದಕ್ಕೆ ಅವಕಾಶ ಆಗುತ್ತೆ ಹೌದು, ಅನುಕೂಲ ಮಾಡಿಕೊಂಡು ಬರ್ಬೋದು. ನಮ್ಮ ಮೈಸೂರು ಕೇಂದ್ರ ಮಾತ್ರವಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಮುಖ ಕೇಂದ್ರಗಳಾದಂತಹ ಬೆಂಗಳೂರಲ್ಲಿ, ಹಾಗೆ ಗುಲ್ಬರ್ಗಾದಲ್ಲಿ ಮುಂತಾದ ಕಡೆ ನಾವೇನೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಆಫ್ಲೈನ್ ತರಗತಿಗಳನ್ನು ಮಾಡಿ ಬರ್ತೀವಿ. ಅಂದ್ರೆ ಪ್ರಾದೇಶಿಕ ಕೇಂದ್ರಗಳಲ್ಲಿ KSOU ಪ್ರಾದೇಶಿಕ ಕೇಂದ್ರ ಮಾತ್ರ ಅಲ್ಲ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಒಂದು ಪರೀಕ್ಷೆಗಳನ್ನು ನಡೆಸುವಂತಹ ಪರೀಕ್ಷಾ ಕೇಂದ್ರಗಳಾಗಿರ್ಬೋದು, ಎಲ್ಲಿ ನಮಗೆ ವಿಶ್ವವಿದ್ಯಾನಿಲಯ ನಮಗೆ ಅಸೆಸ್ ಮಾಡುತ್ತೋ ಅಲ್ಲಿ ಹೋಗಿ ನಾವು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ತಗೊಂಡು ಅವರಿಗೆ ಬೇಕಾದಂತಹ ಒಂದು ವಿವರಣೆಗಳನ್ನು ನೀಡಿ ಬರುವಂತಹ ಏರ್ಪಾಡು ನಮ್ಮಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಎಷ್ಟೆಲ್ಲ ಮ್ಯಾಕ್ಸಿಮಮ್ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೋದು ವಿದ್ಯಾರ್ಥಿಗಳಿಗೆ ಅಷ್ಟನ್ನು ಕೂಡ ವಿಶ್ವವಿದ್ಯಾನಿಲಯ ಒದಗಿಸ್ಕೊಡ್ತಾ ಇದೆ. ಒಳ್ಳೆಯದು ಸರ್. ಇಷ್ಟೊತ್ತು ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ಶ್ರೋತೃಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳದಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇತಿಹಾಸವನ್ನು ಅಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಉಳ್ಳವರಾಗಿರ್ಬೋದು, ಸಾಕಷ್ಟು ವಿಪುಲವಾದ ಅವಕಾಶಗಳು ವಿಭಾಗದಲ್ಲಿ ಇದೆ. ಅವರು ಅದರೆಲ್ಲ ಸದುಪಯೋಗವನ್ನು ಪಡ್ಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ ಅಂತ ನಾವು ಕೂಡ ಹಾರೈಸೋಣ. ಇಷ್ಟೊತ್ತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ದಿಲೀಪ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.